Good morning, student. Welcome to physics class. The chapter name is magnetic effect of electric current. In this chapter, in the last class, we are discussing about electromagnetic induction and how to produce a moving magnet induced current in a coil. Therefore, the electromagnetic induction means the phenomenon of electromagnetic induction is the production of induced current in a coil placed in a region where the magnetic field changes with time. ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಟೈಮ್ ಜೊತೆಗೆ ಚೇಂಜಸ್ ಆಗ್ತಾ ಇರುತ್ತೋ ಅಂಥ ಒಂದು ಪ್ರದೇಶದಲ್ಲಿ ನಾವು ಒಂದು ಕಾಯಿಲನ್ನು ಇಟ್ಟಾಗ ಆ ಕಾಯಿಲ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ಒಂದು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಅನ್ನೋ ಒಂದು ಫಿನಾಮಿನನ್ ಮುಖಾಂತರ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ವಿ. ಯಾವ ರೀತಿ ಕಾಯಿಲ್ 1ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಆದಂಗೆ ಕಾಯಿಲ್ 2ಅಲ್ಲಿ ಯಾವ ರೀತಿ ಇಂಡ್ಯೂಸ್ಡ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಲ್ತಿದ್ವಿ. ಅದ್ರ ಜೊತೆಗೆ ದ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಡಿಟೆಕ್ಟ್ ಬೈ ಯೂಸಿಂಗ್ ದ ಡಿವೈಸ್ ಗ್ಯಾಲನೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಟು ಡಿಟೆಕ್ಟ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಕಲ್ತಿದ್ದೀವಿ. ಅದೇ ರೀತಿ ನಾವು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನನ್ನು ಕೂಡ ಕಲ್ತ್ವಿ. ಈ ಒಂದು ಕ್ಲಾಸಲ್ಲಿ ನಾವು ಈಗ ಕರೆಂಟ್ ಅಂದರೆ ಗೊತ್ತಾಯಿತು, ಕರೆಂಟ್ ಇಸ್ ದ ರೇಟ್ ಆಫ್ ಫ್ಲೋಯಿಂಗ್ ಆಫ್ ಚಾರ್ಜಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಅಂತಲೂ ಕೂಡ ಗೊತ್ತಿದೆ. ಎಲೆಕ್ಟ್ರಿಕ್ ಕರೆಂಟು ಅದರ SI ಯೂನಿಟ್ ಆಂಪಿಯರ್ ಅಂತಲೂ ಕೂಡ ಹೇಳ್ತೀರಾ. ಕರೆಂಟಲ್ಲಿ 2 ಟೈಪ್ಸ್ ಇದೆ, ಡೈರೆಕ್ಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ. ಡೈರೆಕ್ಟ್ ಕರೆಂಟ್ ಅಂತ ಹೇಳಿದರೆ DC ಅಂತ ಹೇಳ್ತೀವಿ, ಇದು ಅಬ್ರಿವೇಷನ್ ಆ್ಯಸ್ DC ಅಂತ ಹೇಳ್ತೀವಿ. ಡೈರೆಕ್ಟ್ ಕರೆಂಟ್ ಮೀನ್ಸ್ ಎ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್ ಓನ್ಲಿ ಈಸ್ ಕಾಲ್ಡ್ ಡೈರೆಕ್ಟ್ ಕರೆಂಟ್. ಅರ್ಥ ಆಯ್ತು ಹೇಳಿದ್ದು? ಎ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್ ಓನ್ಲಿ ಈಸ್ ಕಾಲ್ಡ್ ಡೈರೆಕ್ಟ್ ಕರೆಂಟ್. ನಾವು ಆಲ್ರೆಡಿ ಹೇಳಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಆದಂಗೆ ಅಲ್ಲಿ ಡೈರೆಕ್ಷನ್ನು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತದೆ. ಡೈರೆಕ್ಷನ್ ಆಫ್ ಕರೆಂಟು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇದನ್ನು ನಾವು ರೆಕಗ್ನೈಸ್ ಮಾಡೋಕ್ಕೆ ನಾವು ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲು, ಫ್ಲೇಮಿಂಗ್ ರೈಟ್ ಹ್ಯಾಂಡ್ ರೂಲ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಕರೆಂಟ್ ಏನಾಗ್ತಾ ಇರುತ್ತೆ, ಕಂಟಿನ್ಯೂಷನ್ ಒಂದೇ ರೀತಿ ಇರಲ್ಲ, ಡೈರೆಕ್ಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒಂದು DC ಕರೆಂಟ್, ಇನ್ನೊಂದು AC ಕರೆಂಟ್ ಅಂತ ಹೇಳ್ತೀವಿ. ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ. ಈಗ DC ಅಂತ ಹೇಳಿದ್ರೆ ಡೈರೆಕ್ಟ್ ಕರೆಂಟ್, ಎ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ಎ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಓನ್ಲಿ ಈಸ್ ಕಾಲ್ಡ್ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಒಂದೇ ಡೈರೆಕ್ಷನಲ್ಲಿ ಅದು ಫ್ಲೋ ಆಗ್ತಾ ಇರಬೇಕು. ಡೈರೆಕ್ಷನ್ ಆಫ್ ಕರೆಂಟು ಕೆನಾಟ್ ಚೇಂಜಸ್ ಆಗ್ತಾ ಇರಲ್ಲ. ಆ ಒಂದು ಡಿವೈಸಿಗೆ ನಾವು ಇದು ಕರಿತೀವಿ ಡೈರೆಕ್ಟ್ ಕರೆಂಟ್ ಅಂತ ಕಳ್ತೀವಿ. ಹಾಗಾದರೆ ಡಿವೈಸಸ್ ಯಾವುದು? ಕರೆಂಟ್ ವಿ ಗೆಟ್ ಫ್ರಮ್ ಎ ಬ್ಯಾಟ್ರಿ ಈಸ್ ಎ ಡೈರೆಕ್ಟ್ ಕರೆಂಟ್. ನಾವೇನು ಬ್ಯಾಟ್ರಿಯನ್ನು ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಮುಖಾಂತರ ನಾವು ಏನು ಕರೆಂಟನ್ನು ಪಡಿತೀವಿ, ಆ ಬ್ಯಾಟ್ರಿ ಮೂಲಕ ಪಡಿತಕ್ಕಂಥ ಕರೆಂಟ್ ಏನಾಗಿರ್ತೈತೆ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೀವು ಟಾರ್ಚನ್ನು ಯೂಸ್ ಮಾಡ್ತೀರಾ, ಟಾರ್ಚ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಶೆಲ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀರಾ, ಡ್ರೈ ಶೆಲ್. ಹಾಗಾಗಿ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಯಾವುದು? ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಟಾರ್ಚ್ಗಳಲ್ಲಿ ಡೈರೆಕ್ಟ್ ಕರೆಂಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ವೆಹಿಕಲ್ಸ್ಗಳಲ್ಲಿ ಡೈರೆಕ್ಟ್ ಕರೆಂಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ಡೈರೆಕ್ಟ್ ಕರೆಂಟ್ ಅಂತ ಗೊತ್ತಿರಬೇಕು, ಎ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್, ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ. ಇದು ಆಸಿಲೇಟ್ ಆಗಲ್ಲ, ಚೇಂಜ್ ಆಗಲ್ಲ, ಟೈಮ್ ಜೊತೆಗೆ ಡೈರೆಕ್ಷನ್ ಚೇಂಜ್ ಆಗ್ತಿರಲ್ಲ, ಕಂಟಿನ್ಯೂಷನ್ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೆಕೆಂಡ್ ಒನ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಎ ಕರೆಂಟ್ ದಟ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ನೋಡಿಲಿ, ಒಂದು ಟೈಮ್ ಜೊತೆಗೆ ಚೇಂಜ್ ಆದಂಗೆ ಕರೆಂಟು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಡೈರೆಕ್ಷನ್ ಆಫ್ ಕರೆಂಟು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಪೀರಿಯಡಿಕಲಿ ಕಂಟಿನ್ಯೂಷನ್ ಆಗಿ ಅದು ಟೈಮ್ ಜೊತೆಗೆ ಅವಾಗ ಚೇಂಜ್ ಆಗೋದು, ಕಡಿಮೆ ಆಗೋದು, ಚೇಂಜ್ ಆಗೋದು, ಮತ್ತೆ ಚೇಂಜ್ ಆಗೋದು, ಮತ್ತೆ ಚೇಂಜ್ ಆಗೋದು, ಹಿಂಗೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಅಬ್ರಿವೇಟೆಡ್ ಆ್ಯಸ್ AC ಅಂತ ಹೇಳ್ತೀವಿ. AC ಅಂದರೆ ಏರ್ ಕಂಡೀಷನ್ ಅಲ್ಲ, ಅದು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಗೊತ್ತಿರಬೇಕು ನಿಮಗೆ. ಎ ಕರೆಂಟ್ ದಟ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಅಂತಂದರೆ ಕಂಟಿನ್ಯೂಷನ್ ಆಗಿ ಟೈಮ್ ಒಂದೇ ಸರಿ ಅಲ್ಲ, ಆಗಲೆಲ್ಲ ಪೀರಿಯಾಡಿಕಲಿ ಅಂದರೆ ಪದೇ ಪದೇ ಏನಾಗ್ತಾ ಇರುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಪೀರಿಯಾಡಿಕಲಿ ಅಂದರೆ ಒಂದು ಕ್ರಮವಾಗಿ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಎ ಕರೆಂಟ್ ದಟ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಅಂದರೆ ವೇರಿ ಆಗ್ತಾ ಹೋಗುತ್ತೆ, ಡೈರೆಕ್ಷನ್ ಆಫ್ ಕರೆಂಟ್ ವೇರಿ ವಿತ್ ಟೈಮ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಮೋಸ್ಟ್ ಪವರ್ ಸ್ಟೇಷನ್ಸ್ ಇನ್ ಅವರ್ ಕಂಟ್ರಿ ಪ್ರೊಡ್ಯೂಸ್ ಆಲ್ಟರ್ನೇಟಿಂಗ್ ಕರೆಂಟ್. ನಿಮ್ಗಳಿಗೆ ಗೊತ್ತಿದೆ ಪವರ್ ಸ್ಟೇಷನ್ಸ್. ದ ಎಲೆಕ್ಟ್ರಿಕ್ ಪವರ್ ಕ್ಯಾನ್ ಬಿ ಜನರೇಟೆಡ್ ಬೈ ಯೂಸಿಂಗ್ ಡಿಫ್ರೆಂಟ್ ವೇವ್ಸ್, by using wind energy, by using water energy, by using thermal energy, by using radiations and the nuclear energy. These are the main sources of electrical energy.
Therefore, power stations, nuclear energy stations, ವಾಟರ್ ಎನರ್ಜಿ, ವಿಂಡ್ ಪವರ್ ಸ್ಟೇಷನ್ಸ್, ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಪವರ್ ಸ್ಟೇಷನ್ಸನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಮೇನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ನಮ್ಮ ಅವರ್ ಕಂಟ್ರಿಯಲ್ಲಿ ನಾವು ಏನು ಯೂಸ್ ಮಾಡ್ತೀವೋ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಕರೆಂಟ್ ಏನಾಗಿರ್ತಪ್ಪ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಎ ಸಿ ಚೇಂಜಸ್ ಡೈರೆಕ್ಷನ್ಸ್ ಎವ್ರಿ 1/100 ಸೆಕೆಂಡ್, ಅಂದರೆ 100 ಸೆಕೆಂಡಿಗೆ ಒಂದು ಸಾರಿ ಅದೇನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ ಡೈರೆಕ್ಷನ್. ಪ್ರತಿ 100 ಸೆಕೆಂಡಿಗೆ ಒಂದು ಸಾರಿ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎ ಸಿ ಕರೆಂಟ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ನ ಒಂದು ಫ್ರೀಕ್ವೆನ್ಸಿ ಏನಾಗಿರುತ್ತಪ್ಪ ಅಂದರೆ 50 ಹರ್ಟ್ಜ್ ಇರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ನ ಫ್ರೀಕ್ವೆನ್ಸಿ ಏನಾಗಿರುತ್ತೆ, 50 ಹರ್ಟ್ಜ್ ಇರುತ್ತೆ. ಹರ್ಟ್ಜ್ ಅಂದರೆ ದಿಸ್ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಎ ಸಿ ಓವರ್ ಡಿ ಸಿ? ಎ ಸಿ ಅಡ್ವಾಂಟೇಜಸ್ ಏನು, ಯಾಕೆ ಎ ಸಿಯನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಏನು ಅಡ್ವಾಂಟೇಜ್, ಡಿ ಸಿ ಯಾಕೆ ಪವರ್ ಸ್ಟೇಷನ್ಸ್ಗಳಲ್ಲಿ ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ, ಎ ಸಿಯನ್ನು ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ದಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸ್, ಬಹಳಷ್ಟು ದೂರದವರೆಗೆ ಅದನ್ನ ಟ್ರಾನ್ಸ್ಮಿಟ್ ಮಾಡ್ಬೋದು. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸಾಕಷ್ಟು ದೂರದವರೆಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಜೊತೆಗೆ ವಿತೌಟ್ ಮಚ್ ಲಾಸ್ ಆಫ್ ಎನರ್ಜಿ, ಜಾಸ್ತಿ ಅಲ್ಲಿ ಎನರ್ಜಿ ಲಾಸ್ ಆಗಲ್ಲ. ಅಂದರೆ ಕಡಿಮೆ ಲಾಸ್ ಆಫ್ ಎನರ್ಜಿಯಲ್ಲಿ ಜಾಸ್ತಿ ದೂರವನ್ನು ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು ಆಗಿರತಕ್ಕಂಥ ಕರೆಂಟ್ ಯಾವುದು, ಆಲ್ಟರ್ನೇಟಿಂಗ್ ಕರೆಂಟ್. ಹಾಗಾಗಿ ನಾವು ಪವರ್ ಸ್ಟೇಷನ್ಸ್ಗಳಲ್ಲಿ ಆಲ್ಟರ್ನೇಟಿಂಗ್ ಕರೆಂಟನ್ನೇ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು? ಕೇಳ್ತಾರೆ ಒಂದು ಮಾರ್ಕ್ಸಿಗೆ, ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಎ ಸಿ ಓವರ್ ಡಿ ಸಿ ಅಂತೇಳಿ ಗೊತ್ತಿರಬೇಕು. ದ ಅಡ್ವಾಂಟೇಜಸ್ ಆಫ್ ಎ ಸಿ ಓವರ್ ಡಿ ಸಿ ಈಸ್ ದಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ವಿತೌಟ್ ಮಚ್ ಲಾಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಆದರೆ ವಾಟ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್? ಅದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದರೆ, ಅಂದರೆ ಫ್ಲೋಯಿಂಗ್ ಆಫ್ ಕರೆಂಟ್ ಅಥವಾ ಡೈರೆಕ್ಷನ್ ಆಫ್ ಕರೆಂಟ್ ಅಥವಾ ಕರೆಂಟನ್ನು ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದರೆ ನೋಡಿ, ಇಲ್ಲಿ ಡೈರೆಕ್ಟ್ ಕರೆಂಟ್ ಈ ರೀತಿ ಕಾಣ್ತಾ ಹೋಗುತ್ತೆ. ಡೈರೆಕ್ಟ್ ಕರೆಂಟನ್ನು ವೈ ಆಕ್ಸಿಸಲ್ಲಿ ತೊಗೋಬೇಕು, ಟೈಮ್ ಎಕ್ಸ್ ಆಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದರೆ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಒಂದೇ ಡೈರೆಕ್ಷನ್ ಕಾಣ್ತಾ ಹೋಗುತ್ತೆ. ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೈರೆಕ್ಟ್ ಕರೆಂಟ್. ಈ ರೀತಿ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಕರೆಂಟ್, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿರುತ್ತೆ, ಹಾಗೆ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಇರುತ್ತೆ ನೋಡಿ, ಈ ಆಲ್ಟರ್ನೇಟಿಂಗ್ ಕರೆಂಟ್ ಏನಾಗ್ತಾ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ, ಪೀಕ್ ಹೋಗಿರುತ್ತೆ, ಮತ್ತು ಟ್ರಫ್ಗೆ ಹೋಗಿರುತ್ತೆ, ಕ್ರಸ್ಟಿಗೆ ಹೋಗಿರುತ್ತೆ. ಈ ರೀತಿ ಒಂದು ಸರಿ ಅಪ್ ಇರುತ್ತೆ, ಒಂದು ಡೌನ್ ಇರುತ್ತೆ, ಒಂದು ಸತಿ ಅಪ್ ಇರುತ್ತೆ, ಒಂದು ಸತಿ ಡೌನ್ ಇರುತ್ತೆ. ಈ ರೀತಿ ಪೀರಿಯಡಿಕಲಿ ಚೇಂಜಸ್ ಆಗ್ತಾ ಇರುತ್ತೆ. ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ನೋಡಿ ಅಪ್ ಆಗಿದೆ, ಇಲ್ಲಿ ಡೌನ್ ಆಗಿದೆ. ಇದೊಂದು ಪೀರಿಯಡಿಕಲ್ ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡ್ತಾ ಹೋದರೆ ಅದೇನಾಗ್ತಾ ಹೋಗುತ್ತೆ, ಟ್ರಫ್ ಆ್ಯಂಡ್ ಕ್ರಸ್ಟ್ ಮುಖಾಂತರ ಪಾಸ್ ಆಗ್ತಾ ಇರುತ್ತೆ. ನೀವು ಸೌಂಡ್ ವೇವ್ಸಲ್ಲಿ ನೋಡಿದರೆ ಟ್ರಫ್ ಆ್ಯಂಡ್ ಕ್ರಸ್ಟ್ ಅಂತಲ್ಲಿ. ಅದೇ ರೀತಿ ಇಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋ ಉಂಟಾಗಿರುತ್ತೆ. ದಟ್ ಅಂದರೆ ವೇರಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ರಿವರ್ಸಸ್ ಪೀರಿಯಡಿಕಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಗೊತ್ತಿರಬೇಕು ನಿಮಗೆ. ದಿಸ್ ಈಸ್ ಎ ಸಿ. ದ ಡಿಫ್ರೆನ್ಸಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಗೊತ್ತಿರಬೇಕು. ಡೆಫಿನೇಷನ್ ಹೇಳ್ಬೋದು, ಜೊತೆಗೆ ಎಕ್ಸಾಂಪಲ್ಸನ್ನು ಹೇಳ್ತಾ ಹೋಗ್ಬೋದು. These are the differences between meaning of direct and alternating current. ಹಾಗಾದರೆ based on the phenomenon of electromagnetic induction, we have to generate induced current. phenomenon of electromagnetic induction ನಿಮ್ಗೆ ಗೊತ್ತಿದೆ. ಆ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನಿಂದ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟನ್ನು ಜನ್ರೇಟ್ ಮಾಡ್ತೀವಿ, ಅಂದರೆ ಪ್ರೊಡ್ಯೂಸ್ ಮಾಡ್ತೀವಿ. ವಿಚ್ ಈಸ್ ಯೂಶಲಿ ವೆರಿ ಸ್ಮಾಲ್. ಆ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನಿಂದ ಏನು ಪ್ರೊಡ್ಯೂಸ್ ಆಗ್ತಕ್ಕಂಥ ಎನರ್ಜಿ ಇರುತ್ತಲ್ಲ, ಅದು ವೆರಿ ವೆರಿ ಸ್ಮಾಲ್ ಕ್ವಾಂಟಿಟಿ ಇರುತ್ತೆ. ಅದು ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ದೇರ್ಫೋರ್ ದಿಸ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಎಂಪ್ಲಾಯ್ಡ್ ಟು ಪ್ರೊಡ್ಯೂಸ್ ಲಾರ್ಜ್ ಕರೆಂಟ್ಸ್. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಲಾರ್ಜ್ ಕರೆಂಟ್, ಹೆಚ್ಚು ಕರೆಂಟ್ ಬೇಕು. ಆವಾಗಲೂ ಕೂಡ ನಾವು ಈ ಮೆಥಡನ್ನು ಯೂಸ್ ಮಾಡ್ತೀವಿ. ಅದನ್ನು ಸ್ವಲ್ಪ ಎಂಪ್ಲಾಯ್ ಮಾಡಿಕೊಂಡು, ಅದನ್ನು ಸ್ವಲ್ಪ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಲಾರ್ಜ್ ಅಮೌಂಟ್ ಆಫ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಡ್ಯೂ ಟು ಬೈ ದ ಯೂಸ್ ಆಫ್ ಹೋಮ್ ಆ್ಯಂಡ್ ಇಂಡಸ್ಟ್ರಿಗಳಲ್ಲಿ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬೇಕು, ಮನೆಗಳಲ್ಲಿ ಕರೆಂಟ್ ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಲಾರ್ಜ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಲಾರ್ಜ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋಕೆ ಯೂಸ್ ಮಾಡ್ತೀವಿ ನಾವು ಒಂದು ಡಿವೈಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಡಿವೈಸ್ ವಿ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಜನರೇಟರ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎಲೆಕ್ಟ್ರಿಕ್ ಜನರೇಟರ್ಸ್. ಇಟ್ ಈಸ್ ಎ ಡಿವೈಸ್ ದಟ್ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ ಬೈ ಮೆಕ್ಯಾನಿಕಲ್ ಎನರ್ಜಿ ಅಂತಲೂ ಕೂಡ ಗೊತ್ತಿರಬೇಕು. ದೇರ್ಫೋರ್ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ಜನರೇಟರ್. ನೀವು ನೋಡಿರ್ಬೋದು, ಮದುವೆಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ನಮಗೆ ಕರೆಂಟನ್ನು ಹೋದ ತಕ್ಷಣ ಈ ಜನ್ರೇಟರ್ಗಳನ್ನು ಆನ್ ಮಾಡ್ತಾ ಹೋಗ್ತಾರೆ. ಜನ್ರೇಟರ್ ಆನ್ ಮಾಡಿದಾಗ ಏನಾಗುತ್ತೆ, ಅದು ಸ್ವಲ್ಪ ಒಂದು ಸೆಕೆಂಡ್ಸ್ ಆದಮೇಲೆ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾರೆ, ನೋಡಿದಿರಲ್ಲ. ಅದೇ ರೀತಿ ಜನ್ರೇಟರ್ ಅಂದರೆ ಏನು, ಇಟ್ ಈಸ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಮೋಟಾರನ್ನು ಕಲ್ತಿದ್ವಿ.
ಎಲೆಕ್ಟ್ರಿಕ್ ಮೋಟಾರ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಯಾವುದು ಎಲೆಕ್ಟ್ರಿಕ್ ಮೋಟಾರ್. ಬಟ್ ಎಲೆಕ್ಟ್ರಿಕ್ ಜನರೇಟರ್ ಅದಕ್ಕೆ ಆಪೋಸಿಟು, ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರೆ ಎಲೆಕ್ಟ್ರಿಕ್ ಜನರೇಟರ್ ಯಾವ ರೀತಿ ಇರುತ್ತಪ್ಪ ಅಂದರೆ ನಾವು ಯೂಸ್ ಮಾಡ್ತಕ್ಕಂಥದ್ದು, ನಾವು ನೌ-ಎ-ಡೇಸ್ ಸೋ ಮೆನಿ ಸಿಚುವೇಶನ್ಸ್ಗಳಲ್ಲಿ, ಸೋ ಮೆನಿ ಪ್ಲೇಸಸ್ಗಳಲ್ಲಿ ನಾವು ಜನರೇಟರ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ದ ಇಮೇಜ್ ಆಫ್ ಜನರೇಟರ್. ಹಾಗಾದರೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಜನರೇಟರ್? ಏನು ಪ್ರಿನ್ಸಿಪಲ್, ಯಾವ ಒಂದು ತತ್ವದ ಮೇಲೆ ಅದು ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದಾದರೆ, ದ ಎಲೆಕ್ಟ್ರಿಕಲ್ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ವೆನ್ ಎ ಸ್ಟ್ರೈಟ್ ಕಂಡಕ್ಟರ್ ಈಸ್ ಮೂವ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ದೆನ್ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್. ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ ಎಲೆಕ್ಟ್ರಿಕ್ ಜನರೇಟರ್ ಈಸ್ ವರ್ಕ್ಸ್ ಬೈ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನು ಪ್ರಿನ್ಸಿಪಲ್ ಇದೆಯಲ್ಲ, ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡೆ ಎಲೆಕ್ಟ್ರಿಕ್ ಜನರೇಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಿರಬೇಕು. ನಿಮಗೆ ಗೊತ್ತಿದೆ ಫಿನಾಮಿನನ್ ಆಫ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಕಾಯಿಲ್ ಪ್ಲೇಸ್ಡ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ವಿತ್ ಟೈಮ್ ಅಂತೇಳಿ. ಮ್ಯಾಗ್ನೆಟಿಕ್ ಫೀಲ್ಡು ಚೇಂಜಸ್ ಆಗ್ತಿರ್ತಕ್ಕಂಥ ರೀಸನಲ್ಲಿ ನಾವು ಕಾಯಿಲನ್ನು ಪ್ಲೇಸ್ ಮಾಡಿದ್ರೆ ಕಾಯಿಲಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ಅದೇ ಪ್ರಿನ್ಸಿಪಲನ್ನು ಇಲ್ಲಿ ಎಲೆಕ್ಟ್ರಿಕ್ ಜನರೇಟರಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ದೇರ್ಫೋರ್ ಇದನ್ನೆಲ್ಲ ಹೇಳೋಕ್ಕಿಂತ ನೀವೇನು ಹೇಳ್ಬೋದು, ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಲೂ ಕೂಡ ಹೇಳ್ಬೋದು. ಅಥವಾ ವೆನ್ ಎ ಸ್ಟ್ರೈಟ್ ಕಂಡಕ್ಟರ್ ಈಸ್ ಮೂವ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಸ್ಟ್ರೈಟ್ ಕಂಡಕ್ಟರ್ ಏನಾಗ್ತಿರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ. ಯಾವುದಾದ್ರು ಒಂದು ಚೇಂಜಸ್ ಆಗ್ತಿರ್ಬೇಕಂತ ಹೇಳಿದ್ದೆ ನಾನು, ಅರ್ಥ ಆಯ್ತಾ? ಎರಡು ಮೆಥಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡು ಕಾನ್ಸ್ಟೆಂಟ್ ಆಗಿದ್ಕೊಂಡು ಕಾಯಿಲನ್ನು ಮೂವ್ ಮಾಡ್ತಾ ಹೋದ್ರೂ ಕೂಡ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಅದೇ ರೀತಿ ಕಾಯಿಲನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಅಥವಾ ಕಂಡಕ್ಟರನ್ನು ಕಾನ್ಸ್ಟಾಗಿ ಫಿಕ್ಸೆಡ್ ಆಗಿ ಇಟ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೂಡ ಚೇಂಜ್ ಮಾಡ್ತಾ ಹೋದರೆ ಅಲ್ಲಿ ಕೂಡ ಏನಾಗುತ್ತೆ, ಕರೆಂಟ್ ಇಂಡ್ಯೂಸ್ ಆಗ್ತಾ ಹೋಗುತ್ತೆ. ಎರಡೂ ಮೆಥಡಲ್ಲೂ ಕೂಡ ಕರೆಂಟ್ ಇಂಡ್ಯೂಸ್ ಆಗ್ತಾ ಹೋಗುತ್ತೆ. ಈ ಎಲೆಕ್ಟ್ರಿಕ್ ಜನರೇಟರಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಕಂಡಕ್ಟರನ್ನು ಮೂವ್ ಮಾಡ್ತಾ ಹೋಗ್ತೀವಿ. ವೆನ್ ಎ ಸ್ಟ್ರೈಟ್ ಕಂಡಕ್ಟರ್ ಈಸ್ ಮೂವ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಕಂಡಕ್ಟರನ್ನು ಮೂವ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್. ಆವಾಗ ಆ ಕಂಡಕ್ಟರಲ್ಲಿ ಕರೆಂಟು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕಲ್ ಜನರೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಡಯಾಗ್ರಾಮ್ ನೋಡೋದಾದರೆ ಎಲೆಕ್ಟ್ರಿಕ್ ಜನರೇಟರ್ ಅಂದರೆ ಅದರಲ್ಲಿ ಟೈಪ್ಸ್ ಇದೆ. ಈಗ ಕರೆಂಟಲ್ಲಿ ಯಾವ ರೀತಿ ಟೈಪ್ಸ್ ಇದೆ, ಎ ಸಿ ಮತ್ತು ಡಿ ಸಿ ಅಂತಿದೆ. ಹಾಗಾದರೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಜನರೇಟರಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ. ಜನರೇಟರ್ ಈಸ್ ಯೂಸ್ಡ್ ಟು ಜನರೇಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಗೊತ್ತಿದೆ ನಿಮಗೆ. ಜನರೇಟರ್ ಈಸ್ ಯೂಸ್ಡ್ ಟು ಜನರೇಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಗೊತ್ತಿದೆ. ದ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಎ ಸಿ ಕರೆಂಟ್ ಆರ್ ಡಿ ಸಿ ಕರೆಂಟ್. ಅದರಲ್ಲಿ ಎ ಸಿ ಕರೆಂಟ್ ಆಗಿರ್ಬೋದು ಅಥವಾ ಡಿ ಸಿ ಕರೆಂಟರ್ ಆಗಿರ್ಬೋದು. ದಸ್ ಎಲೆಕ್ಟ್ರಿಕ್ ಜನರೇಟರ್ ಈಸ್ ಆಫ್ 2 ಟೈಪ್ಸ್. ಹಾಗಾದರೆ ಎಲೆಕ್ಟ್ರಿಕ್ ಜನರೇಟರಲ್ಲಿ ಕೂಡ 2 ಟೈಪ್ಸ್ ಬರುತ್ತೆ. ಒಂದು ಎ ಸಿ ಜನರೇಟರ್, ಇನ್ನೊಂದು ಡಿ ಸಿ ಜನರೇಟರ್ ಅಂತ ಕರಿತೀವಿ. ಎ ಸಿ ಜನರೇಟರ್ ಮಾಡುತ್ತೆ, ಅದರ ವರ್ಡೇ ಹೇಳುತ್ತೆ ಜನರೇಟ್ಸ್ ಎ ಸಿ ಕರೆಂಟ್ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಯಾವ ಒಂದು ಜನರೇಟರು ಆಲ್ಟರ್ನೇಟಿಂಗ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾವೋ ಆ ಒಂದು ಜನರೇಟರ್ ನಾವು ಎ ಸಿ ಜನರೇಟರ್ ಅಂತ ಕರಿತೀವಿ. ಅದೇ ರೀತಿ ಯಾವ ಜನರೇಟರು ಡೈರೆಕ್ಟ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೋ ಅದು ನಾವು ಡಿ ಸಿ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಎಲೆಕ್ಟ್ರಿಕ್ ಜನರೇಟರಲ್ಲಿ 2 ಟೈಪ್ಸು, ಎ ಸಿ ಜನರೇಟರ್ ಆ್ಯಂಡ್ ಡಿ ಸಿ ಜನರೇಟರ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಜನರೇಟರ್, ಎಸ್ಪೆಷಲಿ ಎ ಸಿ ಎಲೆಕ್ಟ್ರಿಕಲ್ ಜನರೇಟರ್. ಅರ್ಥ ಆಯ್ತಲ್ಲಿದ್ದು? ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎ ಸಿ electric generator. These are 2 permanent magnets, north pole and south pole. Therefore ABCD is a coil, rectangular coil, and connected to B1 and B2, 2 brushes B1 and B2, and R1 and R2 are the 2 rings. ಇಲ್ಲಿ ನಾವು ಎಲೆಕ್ಟ್ರಿಕ್ ಮೋಟರಲ್ಲಿ ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡಿದ್ವಿ, ಬಟ್ ಇಲ್ಲಿ ಕಂಪ್ಲೀಟ್ ರಿಂಗ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. R1 and R2 ಆರ್ ಕಾಲ್ಡ್ ರಿಂಗ್ಸ್ ಅಂತ ಹೇಳ್ತಾ ಹೋಗ್ತೀವಿ. B1 and B2 ಆರ್ ಕಾಲ್ಡ್ ರೆಸ್ಟ್. ಆ್ಯಂಡ್ ದ ಎಂಡ್ಸ್ ಆಫ್ ದಿ B1 and B2 are connected to an galvanometer. ಗ್ಯಾಲ್ವನೋಮೀಟರನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಗ್ಯಾಲ್ವನೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಯಾವ ರೀತಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಇಂಡ್ಯೂಸ್ ಆದಾಗ ಅಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಡಿಫ್ಲೆಕ್ಷನ್ ಅಂದರೆ ಇಂಡ್ಯೂಸ್ಡ್ ಕರೆಂಟನ್ನು ನಾವು ಡಿಟೆಕ್ಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಗ್ಯಾಲ್ವನೋಮೀಟರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎ ಸಿ ಎಲೆಕ್ಟ್ರಿಕ್ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ ಎ ಸಿ ಎಲೆಕ್ಟ್ರಿಕ್ ಜನರೇಟರ್ ಕನ್ಸಿಸ್ಟ್ ಆಫ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್, ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇರುತ್ತೆ ಆಫ್ ವೈರ್ ABCD, ಜೊತೆಗೆ ಎ ಸ್ಟ್ರಾಂಗ್ ಆರ್ಚ್ ಶೂ ಮ್ಯಾಗ್ನೆಟ್ ಆರ್ ಡಿಫ್ರೆಂಟ್
magnets. If we take two magnets, the north pole of first magnet faces south pole of other magnet. ಒಂದು ಮ್ಯಾಗ್ನೆಟ್ನ ನಾರ್ತ್ ಪೋಲು, ಇನ್ನೊಂದು ಮ್ಯಾಗ್ನೆಟ್ನ ಸೌತ್ ಪೋಲ್ ಫೇಸಸ್ ಆಗೋ ರೀತಿ ಅರೇಂಜ್ ಮಾಡ್ಕೊಂಡಿರ್ತೀವಿ. ದ ಕಾಯಿಲ್ ಈಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟ್ ಆ್ಯಸ್ ಶೋನ್ ಇನ್ ದ ಫಿಗರ್. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಏನು ಮಾಡಿರ್ತೀವಿ, ಕಾಯಿಲನ್ನು ಪ್ಲೇಸ್ ಮಾಡಿರ್ತೀವಿ. ದ ಎಂಡ್ಸ್ ಆಫ್ ದ ಕಾಯಿಲ್ ಆರ್ ಕನೆಕ್ಟೆಡ್ ಟು ಟೂ ರಿಂಗ್ಸ್ R1 ಆ್ಯಂಡ್ R2. ಕಾಯಿಲಿನ ಎರಡು ಎಂಡ್ಸನ್ನು ಎರಡು ರಿಂಗ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ R1 R2 ಬೈ ಯೂಸಿಂಗ್ ಬ್ರಷಸ್ B1 ಆ್ಯಂಡ್ B2. ದ ಎಕ್ಸ್ಟರ್ನಲ್ ಕಂಡಕ್ಟಿಂಗ್ ಎಡ್ಜ್ ಆಫ್ ರಿಂಗ್ಸ್ R1 R2 ಆರ್ ಕನೆಕ್ಟೆಡ್ ಟು ಟೂ ಸ್ಟೇಷನರಿ ಬ್ರಷಸ್ B1 ಆ್ಯಂಡ್ B2 ರೆಸ್ಪೆಕ್ಟಿವ್ಲಿ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಜನರೇಟರ್. ಹಾಗಾದರೆ ಹೌ ಟು ಪ್ರೊಡ್ಯೂಸ್ ಇಂಡ್ಯೂಸ್ಡ್ ಕರೆಂಟ್ ಬೈ ದಿಸ್ ಡಿವೈಸ್, ಎಲೆಕ್ಟ್ರಿಕ್ ಜನರೇಟರಿಂದ ಯಾವ ರೀತಿ ಕರೆಂಟ್ ಪ್ರೊಡ್ಯೂಸ್ ಆಗ್ತವೆ ಅಂತ ಗೊತ್ತಾಗಬೇಕು ನಿಮಗೆ. ಗೊತ್ತಾಯ್ತು ಹೇಳಿದ್ದು. ದ ಆಕ್ಸಿಲ್, ಇಲ್ಲೇನು ಕಾಣ್ತಾ ಇದೆಯಲ್ಲ ನಿಮಗೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಕ್ಸಿಲ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಕ್ಸಿಲ್. ದ ಆಕ್ಸಿಲ್ ಮೇ ಬಿ ಮೆಕ್ಯಾನಿಕಲಿ ರೊಟೇಟ್ ಫ್ರಮ್ ಔಟ್ಸೈಡ್. ಇದನ್ನು ಹೊರಗಡೆಯಿಂದ ನಾವು ರೊಟೇಟ್ ಮಾಡ್ತಾ ಹೋಗ್ಬೋದು. ಅದನ್ನ ರೊಟೇಟ್ ಮಾಡ್ತಿರೋ ಕೈಯಲ್ಲೇ ನಾವು ತಿರುಗಿಸ್ತಾ ಹೋಗ್ಬೋದು. ಆ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಕಾಯಿಲ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಔಟ್ಸೈಡ್ ಟು ರೊಟೇಟ್ ದ ಕಾಯಿಲ್. outer end of the coil end inside the magnetic field, outer end of the two brushes are connected to the galvanometer. ಅಂದರೆ ಹೇಳಿದ್ನಲ್ಲ, ಟೂ ಬ್ರಷಸ್ B1 ಆ್ಯಂಡ್ B2 ಏನಿದಾವಲ್ಲ ಅವುಗಳ ಒಂದು ಹೊರಭಾಗದಿಂದ ನಾವೇನು ಮಾಡ್ತೀವಿ, ಎರಡು ಟರ್ಮಿನಲ್ಗಳನ್ನು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ವೆನ್ ದ ಆಕ್ಸಿಲ್ ಅಟ್ಯಾಚ್ಡ್ ಟು ದ ಟೂ ರಿಂಗ್ಸ್ ಈಸ್ ರೊಟೇಟೆಡ್ ಸಚ್ ದಟ್ ದ ಆರ್ಮ್ AB ಮೂವ್ಸ್ ಅಪ್. ಅವಾಗೇನಾಗುತ್ತೆ, ನಾವೀಗ ಇದನ್ನು ರೊಟೇಟ್ ಮಾಡಿದ್ವಿ ಅಂತ ಕಡೆ ಆಕ್ಸಿಲ್ನ ರೊಟೇಟ್ ಮಾಡಿದಾಗ, ಅಂದರೆ ಇಲ್ಲಿ ಕಾಯಿಲ್ ಇದೆ, ಆಕ್ಸಿಲ್ ರೊಟೇಟ್ ಮಾಡ್ಬೋದು, ಕಾಯಿಲ್ನ ರಿಂಗ್ಸ್ಗೆ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ, ಜೊತೆಗೆ ಎರಡು ಪರ್ಮನೆಂಟ್ ಮ್ಯಾಗ್ನೆಟನ್ನು ಯೂಸ್ ಮಾಡಿದ್ದೀವಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಇವುಗಳ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡನ್ನು ರೀಸನಲ್ಲಿ ನಾವು ಏನು ಮಾಡಿದ್ವಿ, ಒಂದು ಕಾಯಿಲನ್ನು ಇಟ್ಟಿದ್ದೀವಿ. ಈಗ ನಾನು ಏನು ಮಾಡ್ತೀನಿ, ಆಕ್ಸಿಲನ್ನು ರೊಟೇಟ್ ಮಾಡಿದರೆ, ಇದು ಆಕ್ಸಿಲನ್ನು ರೊಟೇಟ್ ಮಾಡಿದರೆ ಇಲ್ಲಿ ಟೂ ಆರ್ಮ್ಸ್ ಇರುತ್ತೆ. AB ಅನ್ನೋ ಒಂದು ಆರ್ಮ್ಸು, CD ಅನ್ನೋ ಆರ್ಮ್ಸ್. ಆ ಟೂ ಆರ್ಮ್ಸಲ್ಲಿ AB ಆರ್ಮ್ಸ್ ಏನಾಗುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. CD ಏನಾಗುತ್ತೆ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. AB ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆದರೆ CD ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಪರ್ಮನೆಂಟ್ ಮ್ಯಾಗ್ನೆಟ್. ಇದು ಮೂವ್ಮೆಂಟ್ ಆಗೋದು ಯಾವ ಒಂದು ರೀಸನಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಪರ್ಮನೆಂಟ್ ಮ್ಯಾಗ್ನೆಟ್. ಪರ್ಮನೆಂಟ್ ಮ್ಯಾಗ್ನೆಟಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೋ ಆ ಒಂದು ರೀಸನಲ್ಲಿ ಕಾಯಿಲು ಮೂವ್ ಆಗ್ತಾ ಹೋಗುತ್ತೆ. AB ಮೇಲೆ ಹೋಗುತ್ತೆ, CD ಕೆಳಗಡೆ ಬರುತ್ತೆ. Therefore, coil ABCD is rotated clockwise in the arrangement. Clockwise ಡೈರೆಕ್ಷನಲ್ಲಿ ಏನಾಗ್ತಾ ಹೋಗುತ್ತೆ, ಅದು ABCD ಅನ್ನೋ ಕಾಯಿಲು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಬೈ ಅಪ್ಲೈಯಿಂಗ್ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿಬಿಟ್ಟು ನಾವು ಅಲ್ಲಿ ಇಂಡ್ಯೂಸ್ಡ್ ಆಗಿರ್ತಕ್ಕಂಥ ಕರೆಂಟನ್ನು ನಾವು ಪ್ರೊಡ್ಯೂಸ್ ಡೈರೆಕ್ಷನನ್ನು ಕಂಡುಹಿಡಿತಾ ಹೋಗ್ಬೋದು. ಹಾಗಾದ್ರೆ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಿದೆಯಾ, ಆಗಿದೆ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಕಾಯಿಲ್ ಏನಾಗ್ತಾ ಮೂವ್ ಆಗುತ್ತಾ ಹೋಗುತ್ತೆ. ಕಾಯಿಲ್ ಮೂವ್ ಆದಂಗೆ ಗ್ಯಾಲ್ವನೋಮೀಟರಲ್ಲಿ ಏನಾಗುತ್ತೆ, ಡಿಫ್ಲೆಕ್ಷನ್ ತೋರಿಸಿದೆ. ಡಿಫ್ಲೆಕ್ಷನ್ ತೋರಿಸಿದ ಅರ್ಥ ಏನು, ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಿದೆ ಅಂತೇಳಿ ಅರ್ಥ. ಆದರೆ ಅದು ಡೈರೆಕ್ಷನ್ ಕಂಡುಹಿಡಿಯಬೇಕಪ್ಪ ಅಂದರೆ ನಾವು ಅಲ್ಲಿ ಏನು ಮಾಡ್ತೀವಿ, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು. ದ ಇಂಡ್ಯೂಸ್ಡ್ ಕರೆಂಟ್ ಆರ್ ಸೆಟ್ ಅಪ್ ಇನ್ ದೀಸ್ ಆರ್ಮ್ಸ್. ಆವಾಗ ಆ ಒಂದು ಆರ್ಮ್ಸ್ಗಳಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಿರುತ್ತೆ. ದ ಡೈರೆಕ್ಷನ್ ಆಫ್ AB ಆ್ಯಂಡ್ CD, ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗಿರುತ್ತೆ, A ಇಂದ Bಗೆ, B ಇಂದ Cಗೆ, C ಇಂದ Dಗೆ ಇರುತ್ತೆ. ABCD ಡೈರೆಕ್ಷನಲ್ಲಿ ಕರೆಂಟು ಮೂವ್ ಆಗ್ತಾ ಹೋಗುತ್ತೆ. ಇಫ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಕಾಯಿಲ್ಸ್ ಆರ್ ಯೂಸ್ಡ್, ಇದೇ ಇಲ್ಲಿ ಒಂದು ಕಾಯಿಲ್ ಬದಲಿ ಅದೇ ರೀತಿ ಲಾರ್ಜ್ ನಂಬರ್ ಆಫ್ ಕಾಯಿಲ್ಸನ್ನು ನಾವು ಯೂಸ್ ಮಾಡಿದರೆ, ದೇರ್ ಆರ್ ನಂಬರ್ ಆಫ್ ಕಾಯಿಲ್ಸ್ ಆರ್ ಟರ್ನ್ಸ್ ಆಫ್ ಕಾಯಿಲ್ಸ್, ದ ಕರೆಂಟ್ ಜನರೇಟ್ ಇನ್ ಈಚ್ ಟರ್ನ್ಸ್ ಆ್ಯಡ್ ಅಪ್. ಕರೆಂಟ್ ಏನಾಗ್ತಾ ಹೋಗುತ್ತೆ, ಪ್ರತಿಯೊಂದು ಕಾಯಿಲಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಏನಾಗ್ತಾ ಹೋಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಡ್ ಆಗ್ತಾ ಹೋದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಇಟ್ ಗಿವ್ಸ್ ಲಾರ್ಜ್ ಕರೆಂಟ್ ಥ್ರೂ ದ ಕಾಯಿಲ್. ಇಟ್ ಗಿವ್ಸ್ ಲಾರ್ಜ್ ಅಮೌಂಟ್ ಆಫ್ ಕಾಯಿಲ್ಸ್. ಅಂದರೆ ಲಾರ್ಜ್ ಅಮೌಂಟ್ ಆಫ್ ಕಾಯಿಲನ್ನು ಪ್ರೊಡ್ಯೂಸ್ ಮಾಡೋಕ್ಕಪ್ಪ ಅಂದರೆ ನಂಬರ್ ಆಫ್ ಕಾಯಿಲ್ಸ್ ಏನಾಗ್ತಾ ಹೋಗ್ಬೇಕು, ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ನಂಬರ್ ಆಫ್ ಕಾಯಿಲ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಲಾರ್ಜ್ ಅಮೌಂಟ್ ಆಫ್ ಕರೆಂಟನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಆಫ್ಟರ್ ಆಫ್ ರೊಟೇಷನ್, ಅರ್ಧ ಸುತ್ತ ಆದಮೇಲೆ AB ಏನಾಗಿರುತ್ತೆ, ಈ ಕಡೆ ಹೋಗಿರುತ್ತೆ, CD ಈ ಕಡೆ ಬಂದಿರುತ್ತೆ. ಆಫ್ಟರ್ ಆಫ್ ರೊಟೇಷನ್ ದ ಆರ್ಮ್ CD ಸ್ಟಾರ್ಟ್ಸ್ ಮೂವಿಂಗ್ ಅಪ್. ಅವಾಗ ಏನಾಗುತ್ತೆ, CD ಮೇಲ್ಮುಖವಾಗಿ ಮೂವ್ ಆಗ್ತಾ ಹೋಗುತ್ತೆ, AB ಕೆಳಮುಖವಾಗಿ ಬರ್ತಾ ಹೋಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಆಫ್ಟರ್ ಆಫ್ ರೊಟೇಷನ್ ಆರ್ಮ್ CD ಸ್ಟಾರ್ಟ್ಸ್ ಮೂವಿಂಗ್ ಅಪ್ ಆ್ಯಂಡ್ AB ಮೂವಿಂಗ್ ಡೌನ್. ದೇರ್ಫೋರ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ಬೋತ್ ದ ಆರ್ಮ್ಸ್ ಚೇಂಜ್ ಆಗುತ್ತಾ. ಮೊದಲಿಗೆ A ಇಂದ Bಗೆ, B ಇಂದ Cಗೆ, C ಇಂದ Dಗೆ ABCD ಡೈರೆಕ್ಷನಲ್ಲಿ ಕರೆಂಟ್ ಮೂವ್ ಆಗ್ತಾ ಹೋಗಿತ್ತು. ಆಫ್ ರೊಟೇಷನ್ ಆದಮೇಲೆ ಅಲ್ಲಿ ಮೂಮೆಂಟು ಚೇಂಜ್ ಆಯಿತು. AB ಮೇಲ್ಮುಖವಾಗಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆದರೆ CD ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ.
ಅಂದರೆ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿ ಡೈರೆಕ್ಷನ್ ಆಫ್ ಕರೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ಡಿ ಟು ಸಿ, ಸಿ ಟು ಬಿ, ಬಿ ಟು ಎ. ಅಂದರೆ ಡಿ ಸಿ ಬಿ ಎ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗಿತ್ತು. ಫಸ್ಟಿಗೆ ಏನಾಗಿತ್ತು, ಎ ಬಿ ಸಿ ಡಿ ಡೈರೆಕ್ಷನಲ್ಲಿ ಕರೆಂಟ್ ಇಂಡಿವಿಜುವಲ್ ಕರೆಂಟ್ ಮೂವ್ ಆಗ್ತಾ ಇತ್ತು. ಸೆಕೆಂಡ್ ಆಫ್ ರೊಟೇಷನ್ ಆದಮೇಲೆ ಏನಾಗ್ತಾ ಹೋಗುತ್ತೆ, ಡಿ ಸಿ ಬಿ ಎ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ಇದರ ಅರ್ಥ ಏನು, ಅಲ್ಲಿ ಅರ್ಧ ಸುತ್ತಿಗೆ ಒಂದು ಸತಿ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ದ ಕರೆಂಟ್ ಇನ್ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ನಾವು ಫ್ಲೋ ಫ್ರಮ್ B1 to B2, B1 to B2 ಡೈರೆಕ್ಷನ್ ಮುಖಾಂತರ ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎವ್ರಿ ಹಾಫ್ ರೊಟೇಷನ್ ದ ಪೊಲಾರಿಟಿ ಆಫ್ ದ ಕರೆಂಟ್ ಇನ್ ದ ರೆಸ್ಪೆಕ್ಟಿವ್ ಆರ್ಮ್ ಚೇಂಜಸ್. ಅಂದರೆ ಆರ್ಮ್ಸ್ ಎ ಬಿ ಮತ್ತು ಸಿ ಡಿ ಆರ್ಮ್ಸ್ಗಳಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಫಾರ್ ಎವ್ರಿ ಹಾಫ್ ರೊಟೇಷನ್ ಅರ್ಧ ಸುತ್ತಿಗೆ ಒಂದು ಸತಿ ಚೇಂಜಸ್ ಆಗ್ತಾ ಹೋಗುತ್ತಾ. ಸಚ್ ಎ ಕರೆಂಟ್ ವಿಚ್ ಚೇಂಜಸ್ ಡೈರೆಕ್ಷನ್ ಆಫ್ಟರ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಂದರೆ ಪ್ರತಿ ಅರ್ಧ ಸುತ್ತಿಗೆ ಒಂದು ಸತಿ ಕರೆಂಟ್ ಚೇಂಜಸ್ ಆಗ್ತಾ ಹೋಗುತ್ತಲ್ಲ, ಈ ರೀತಿ ಕರೆಂಟನ್ನು ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ದಿಸ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ದೇರ್ಫೋರ್ ದಿಸ್ ಡಿವೈಸ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಅಥವಾ ಎ ಸಿ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಪ್ರತಿ ಅರ್ಧ ಸುತ್ತಿಗೆ ಒಂದು ಸತಿ, ಪ್ರತಿ ಈಕ್ವಲ್ ಇಂಟರ್ವಲ್ ಟೈಮಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್ ಆಗ್ತಾ ಇರೋದ್ರಿಂದ ಇದನ್ನು ಎ ಸಿ ಜನರೇಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಅರ್ಥ ಹೇಳಿದ್ದು, ಎ ಸಿ ಜನರೇಟರ್ಲಿ ನಾವು ರಿಂಗ್ಸ್ R1 ಮತ್ತು R2 ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಡಿ ಸಿ ಜನರೇಟರ್ ಅಂದರೆ ಏನು, ಹಾಗಾದರೆ ಹೆಂಗೆ, ಇದಕ್ಕೆ ಏನು ಡಿಫ್ರೆನ್ಸು ನೋಡಿ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾತ್ರ ಚೇಂಜ್. ಕಾಯಿಲ್ ಸೇಮು, ಪರ್ಮನೆಂಟ್ ಮ್ಯಾಗ್ನೆಟ್ ಸೇಮು, ರಿಂಗ್ಸ್ ಬದಲಿಗೆ ಇಲ್ಲಿ ರಿಂಗ್ಸ್ R1 R2 ರಿಂಗ್ಸ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಡಿ ಸಿ ಜನರೇಟರಲ್ಲಿ ಇದು ನೋಡ್ಕೋಬೇಕು, ಡಿ ಸಿ ಜನರೇಟರಲ್ಲಿ ನಾವು ಸ್ಪ್ಲಿಟ್ ರಿಂಗನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಎರಡು ಅರ್ಧ ಉಂಗುರಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎರಡು ಪೂರ್ಣ ಉಂಗುರಗಳನ್ನು ಯೂಸ್ ಮಾಡಿದ್ವಿ ಯಾವುದರಲ್ಲಿ, ಎ ಸಿ ಜನರೇಟರಲ್ಲಿ. ಬಟ್ ಡಿ ಸಿ ಜನರೇಟರಲ್ಲಿ ನಾವು ಎರಡು ಅರ್ಧ ರಿಂಗ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಎ ಸಿ ಜನರೇಟರ್ ಆ್ಯಂಡ್ ಡಿ ಸಿ ಜನರೇಟರ್. ಹಾಗಾದರೆ ಟು ಗೆಟ್ ಡೈರೆಕ್ಟ್ ಕರೆಂಟ್, ನಾವು ಡೈರೆಕ್ಟ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ಎ ಸ್ಪ್ಲಿಟ್ ರಿಂಗ್ಸ್ ಟೈಪ್ ಕಾಮ್ಯುಟೇಟರ್ ಯೂಸ್ಡು. ನಾವು ಅಂದರೆ ಸ್ಪ್ಲಿಟ್ ರಿಂಗ್ಸ್ ಅಂದರೆ ಗೊತ್ತಿದೆ ನಿಮ್ಗೆ, ಕಾಮ್ಯುಟೇಟರ್ ಅಂತೇಳಿ. ಆ ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಒನ್ ಬ್ರಷ್ ಈಸ್ ಅಟ್ ಆಲ್ ಟೈಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆರ್ಮ್ ಮೂವಿಂಗ್ ಅಪ್ ಇನ್ ದ ಫೀಲ್ಡ್. ಅವಾಗ ಏನಾಗುತ್ತೆ, ಒಂದು ಬ್ರಷು ಎ ಬಿಗೆ ಕನೆಕ್ಟ್ ಆಗಿರ್ತದೆ, ಇನ್ನೊಂದು ಬ್ರಷು ಸಿ ಡಿಗೆ ಕನೆಕ್ಟ್ ಹೋಗಿರ್ತದೆ. ದೇರ್ಫೋರ್ ಸ್ಪ್ಲಿಟ್ ರಿಂಗ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಇಟ್ ಆಕ್ಟ್ಸ್ ಆ್ಯಸ್ ಎ ಕಾಮ್ಯುಟೇಟರ್. ಅಲ್ಲಿ ಯಾವ ರೀತಿ ನಾವು ಇನ್ ಅನ್ಡೈರೆಕ್ಷನಲ್ ಕರೆಂಟ್ ಈಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಕಂಟಿನ್ಯೂಷನ್ ಆಗಿ ಅದು ರೊಟೇಟ್ ಆದಂಗೆಲ್ಲ ಅಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇರೋದ್ರಿಂದ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್ ಆಗೋದಿಲ್ಲ, ಅದು ಕಂಟಿನ್ಯೂಷನ್ ಆಗಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಡ್ಯೂ ಟು ಸ್ಪ್ಲಿಟ್ ರಿಂಗ್ಸ್. ಹಾಗಾಗಿ ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಏನಾಗಿರ್ತದೆ, ಡೈರೆಕ್ಟ್ ಕರೆಂಟ್ ಆಗಿರುತ್ತೆ. ಹಾಗಾಗಿ ಈ ಡಿವೈಸ್ಗೆ ನಾವು ಡಿ ಸಿ ಅಂತ ಹೇಳ್ತೀವಿ, ಅಂದರೆ ಡಿ ಸಿ ಜನರೇಟರ್, ಡೈರೆಕ್ಟ್ ಕರೆಂಟ್ ಜನರೇಟರ್ ಅಂತ ಹೇಳ್ತೇವೆ. ಯಾಕಂದರೆ ಇದರಲ್ಲಿ ಡೈರೆಕ್ಟ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ, ವಾಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಎ ಸಿ ಜನರೇಟರ್ ಆ್ಯಂಡ್ ಡಿ ಸಿ ಜನರೇಟರ್ ಅಂದರೆ, ಎ ಸಿ ಜನರೇಟರ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎ ಸಿ ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿಯಿಂದ ಎ ಸಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಡಿವೈಸೇ ಎ ಸಿ ಜನರೇಟರ್. ಅದೇ ರೀತಿ ಡಿ ಸಿ ಜನರೇಟರ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಡಿ ಸಿ ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿಯಿಂದ ಡಿ ಸಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಡಿವೈಸೇ ಡಿ ಸಿ ಜನರೇಟರ್. ಇನ್ ಎ ಸಿ ಜನರೇಟರ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ರಿವರ್ಸಸ್ ಪೀರಿಯಾಡಿಕಲಿ. ಅರ್ಥ ಆಯ್ತು ಹೇಳಿದ್ದು. ಇನ್ ಎ ಸಿ ಜನರೇಟರ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ರಿವರ್ಸಸ್ ಪೀರಿಯಾಡಿಕಲಿ. ಇನ್ ಡಿ ಸಿ ಜನರೇಟರ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡಸ್ ನಾಟ್ ಚೇಂಜ್. ಎ ಸಿ ಜನರೇಟರ್ ಡಸ್ ನಾಟ್ ಹ್ಯಾವ್ ಕಾಮ್ಯುಟೇಟರ್. ಎ ಸಿ ಜನರೇಟರಲ್ಲಿ ಯಾವುದೇ ರೀತಿಯ ಕಾಮ್ಯುಟೇಟರ್ಗಳನ್ನು ಯೂಸ್ ಮಾಡಲ್ಲ. ಬಟ್ ಡಿ ಸಿ ಜನರೇಟರಲ್ಲಿ ಹ್ಯಾವ್ ಕಾಮ್ಯುಟೇಟರ್ಸ್ ಟು ಮೇಕ್ ದ ಕರೆಂಟ್ ಫ್ಲೋ ಇನ್ ಒನ್ ಡೈರೆಕ್ಷನ್. ಅಲ್ಲಿ ಕಾಮ್ಯುಟೇಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕಾಮ್ಯುಟೇಟರ್ ಯೂಸ್ ಮಾಡೋದ್ರಿಂದ ಅದೇನು ಮಾಡುತ್ತೆ ಕಾಮ್ಯುಟೇಟರ್, ಇಟ್ ಮೇಕ್ಸ್ ದ ಕರೆಂಟ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಓನ್ಲಿ. ಆ ಕಾಮ್ಯುಟೇಟರ್ ಏನು ಮಾಡುತ್ತೆ, ಡೈರೆಕ್ಷನ್ ಆಫ್ ಕರೆಂಟನ್ನು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗೋ ರೀತಿ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಅಲ್ಲಿ ನಾವು ಕಾಮ್ಯುಟೇಟರ್ ಅಂದರೆ ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡಿರ್ತೀವಿ. ದಿಸ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಎ ಸಿ ಜನರೇಟರ್ ಆ್ಯಂಡ್ ಡಿ ಸಿ ಜನರೇಟರ್. ಓಕೆ, ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬರುತ್ತೆ. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯಾವ ರೀತಿ ನಾವು ಸರ್ಕ್ಯೂಟನ್ನು ಯೂಸ್ ಮಾಡ್ತೀವಿ, ಅಲ್ಲಿ ಲೈವ್ ವೈರು, ನ್ಯೂಟ್ರಲ್ ವೈರ್ ಅಂತ ಬರುತ್ತೆ. ನಾವು ಮನೆಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ, ಅದರಲ್ಲಿ ಯಾವ ಕರೆಂಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಮತ್ತು ಎ ಸಿ ಕರೆಂಟು ಮತ್ತು ಡಿ ಸಿ ಕರೆಂಟ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಅರ್ಥಿಂಗ್ ಅಂದರೆ ಏನು, ಅರ್ತ್ ವೈರ್ ಅಂದರೆ ಏನು, ಗ್ರೌಂಡಿಂಗ್ ಅಂದರೆ ಏನು,
ಅರ್ಥಿಂಗ್ ಯಾಕೆ ಯೂಸ್ ಮಾಡ್ತೀವಿ, ಈ ರೀತಿ ಕಾನ್ಸೆಪ್ಟ್ಗಳು ಕ್ವಶನ್ಸ್ಗಳೆಲ್ಲ ಬರ್ತಾ ಹೋಗ್ತವೆ. ಅವುಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಕಾಮನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತ ಬರುತ್ತೆ. ಕಾಮನ್ ಡೊಮೆಸ್ಟಿಕ್ ಸರ್ಕ್ಯೂಟ್ನ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.